ಬೇರೆಯವ್ರ ಕೆಲ್ಸಕ್ಕೆ, ಬೇರೆಯವ್ರ ಕಷ್ಟಕ್ಕೆ, ಬೇರೆಯವ್ರ ವಿಚಾರಕ್ಕೆ ಎಷ್ಟೋ ಸಲ ಮೊಮ್ಮಲ ಮರಗಿ ಅವರಿಗೆ ಹೆಲ್ಪ್ ಮಾಡಿದ್ದು, ಸಹಾಯ ಮಾಡಿದ್ದು, ಅತ್ಯಂತ ಕಷ್ಟ ಕಾಲದಲ್ಲಿ ಕೈ ಹಿಡಿದಿರುವಂತ ಅನೇಕ ಉದಾಹರಣೆಗಳಿದಾವೆ. ನಿಮ್ಮಿಂದ ಹೆಲ್ಪ್ ತಗೊಂಡು ನಿಮಗೆ ಕೈ ಬಿಟ್ಬಿಡ್ಬೋದು, ಆದ್ರೆ ಮನ್ಸಿಗೆ ಬೇಸರ ಆಗ್ಲಿ, ಹಿಂಗೆ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಯಾರಿಗೂ ಸಮಯ ಇಲ್ಲ. ನಿಜ ಹೇಳ್ಬೇಕಂದ್ರೆ ಅವರವರ ಕಷ್ಟ, ಅವರವರ ನೋವನ್ನ ಕೇಳೋರೇ ಯಾರು ಇಲ್ಲ ಅನ್ನುವಂತ ಪರಿಸ್ಥಿತಿ. ವೀಕ್ಷಕರೇ, ಮಕರ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ. ಏನಾದ್ರೂ ಲಕ್ ಇದೆಯಾ? ಏನಾದ್ರೂ ಅದೃಷ್ಟ ಕುಲಾಯಿಸುವಂತಹ ಸಾಧ್ಯತೆಗಳಿದೆಯಾ? ಅಂದುಕೊಂಡಂತ ಕಾರ್ಯದಲ್ಲಿ ಯಶಸ್ಸೇನಾದ್ರೂ ಆಗತ್ತಾ? ಅಥವಾ ಅಂದುಕೊಂಡಂತ ದುಡ್ಡೇನಾದ್ರೂ ಬರುವಂತ ಚಾನ್ಸಸ್ ಇದೆಯಾ? ಏನೆಲ್ಲ ಎಚ್ಚರಿಕೆಗಳು ಇರಬಹುದು ಈ ತಿಂಗಳಲ್ಲಿ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕೊನೆ ತನಕ ನೋಡ್ಬೇಕು. ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳಿದೆ. ಆ ಪರಿಹಾರದ ಅವಶ್ಯಕತೆ ನಿಮಗೆ ಅದ್ಭುತವಾಗಿ ಇರುತ್ತೆ. ಬೇಕೇ ಬೇಕು ನಿಮ್ಗೆ ಆ ಪರಿಹಾರ, ಆಯ್ತಾ? ಇನ್ನು ವಿಡಿಯೋ ನಾವು ಸರಳವಾಗಿ ಸುಲಭವಾಗಿ ತಿಳಿಸೋ ಪ್ರಯತ್ನ ಮಾಡ್ತೇವೆ. ವಿಡಿಯೋ ಕೊನೆ ತನಕ ನೋಡಿ. ವೀಕ್ಷಕರೇ, ಜೂನ್ ತಿಂಗಳ ಒಂದು ಮಕರ ರಾಶಿಯ ಫಲವನ್ನು ನೋಡೋದಾದ್ರೆ, ಈ ತಿಂಗಳಲ್ಲಿ ಏನಾದ್ರೂ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಸಾಧನೆ ಮಾಡುವಂತ ಸಾಧ್ಯತೆಗಳು. ಏನು, ಯಾವುದೋ ಒಂದು ನಿಂತು ಹೋಗಿರುವಂತಹ ಕೆಲಸಗಳನ್ನ ಮರು ಪ್ರಾರಂಭ ಮಾಡಬಹುದು, ಅಥವಾ ಯಾವ್ದಾದ್ರು ಹೊಸ ಕೆಲಸ ಪ್ರಾರಂಭ ಮಾಡಬಹುದು, ಹೊಸ ಬಿಸಿನೆಸ್ ಪ್ರಾರಂಭ ಮಾಡಬಹುದು, ಎಲ್ಲೋ ಒಂದು ಕಡೆ ಹಣ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅಥವಾ ಯಾವುದೋ ಒಂದು ವಸ್ತುವನ್ನ ನವೀಕರಣ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ನಿಂತೋಗಿರುವಂತಹ ವಸ್ತುವನ್ನ ಮರುಚಾಲನೆ ಮಾಡೋದಿರ್ಬೋದು, ಅದಕ್ಕೆ ಹೊಸ ರೂಪವನ್ನ ತಂದು ಕೊಡೋದಿರ್ಬೋದು, ಇರುವಂತಹ ವ್ಯಾಪಾರ ಉದ್ಯೋಗವನ್ನೇ ಹೆಚ್ಚಿನ ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಿಸುವಂತದ್ದಿರ್ಬೋದು. ಈ ತರದ ಒಂದು ಏನೋ ಒಂದು ಸೈಟ್ ಕೊಳ್ಳಬಹುದು, ಮನೆ ಕೊಳ್ಳಬಹುದು, ಅಥವಾ ಬೆಲೆ ಬಾಳುವಂತ ವಸ್ತುಗಳನ್ನು ಕೊಳ್ಳಬಹುದು, ಮನೆ ಕಟ್ಟಡ ಮಾಡಬಹುದು, ಹೊಲ ಕೊಳ್ಳಬಹುದು, ಮಿಷನ್ ವಾಹನ ಕೊಳ್ಳಬಹುದು. ಈ ತರದ ಏನಾದ್ರೂ ಒಂದು ಪ್ರೊಸೆಸ್ಗಳು ನಿಮಗೆ ಚಿಕ್ಕದೋ ದೊಡ್ಡದೋ ನಿಮ್ಮ ಮಟ್ಟಕ್ಕೆ ಅನುಸಾರವಾಗಿ ನಡೆಯುವಂತಹ ಸಾಧ್ಯತೆಗಳು ಇದಾವೆ. ಅದನ್ನ ಬಹಳ ತಾಳ್ಮೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ನಿಭಾಯಿಸುವಂತ ಪ್ರಯತ್ನ. ಯಾಕೆ ಇಲ್ಲಿ ತಾಳ್ಮೆ ಮತ್ತು ಬುದ್ಧಿವಂತಿಕೆ ಬೇಕು ಅಂತಂದ್ರೆ, ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ದುಡ್ಡು ಎಷ್ಟಿದೆ, ಎಷ್ಟು ಬರುತ್ತೆ, ಎಷ್ಟು ಹೋಗುತ್ತೆ, ನೀವೆಷ್ಟು ಸಾಲ ಮಾಡ್ತಾ ಇದ್ದೀರಿ, ಈ ಸಾಲ ಸರಿಯಾಗಿದೆಯಾ, ನಾನ್ ತೀರ್ಸೋದಕ್ ಸಾಧ್ಯವಾಗಿದೆಯಾ, ನಿಮ್ಮ ಇನ್ಕಮ್ ಗೆ ಇದು ಸೂಟ್ ಆಗತ್ತಾ, ಈ ಸಿಚುವೇಶನ್ ನಿಮಗೆ ಈ ಕೆಲಸ ಅವಶ್ಯಕತೆ ಇದೆಯಾ, ಇದನ್ನೆಲ್ಲವನ್ನು ಕೂಡ ಪರಿಗಣಿಸಿ ನೀವು ಆ ಕೆಲಸಕ್ಕೆ ಹಾಕ್ಬೇಕು. ಅವಕಾಶಗಳು ಇರ್ತವೆ, ಅಂತ ಅವಕಾಶಗಳು ಖಂಡಿತವಾಗ್ಲೂ ಬರ್ತವೆ. ಬಂದಿರುವಂತ ಅವಕಾಶವನ್ನ ಸರಿಯಾಗಿ ನೋಡಿಕೊಂಡು ಮಾನಸಿಕವಾಗಿ ಫಿಟ್ ಆಗಿ ನೀವು ಆತ್ಮವಿಶ್ವಾಸದಿಂದ ಮಾಡಿದ್ರೆ ಅದ್ಭುತವಾಗಿರತಕ್ಕಂತ ಜಯ, ಲಾಭ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಮಿತ್ರರ ಭೇಟಿಯಿಂದ ಸಂತಸ ಆಗುತ್ತೆ. ಯಾವುದೋ ಒಂದು ವಿಷಯದ ನಿಮಿತ್ತ ಭೇಟಿಯಾಗಿ ಒಂದು ಖುಷಿಯನ್ನ ಪಡಬಹುದು. ಹಳೆ ಕಾಲದ ಸ್ನೇಹಿತರು ಭೇಟಿ ಆಗಬಹುದು, ಅಥವಾ ಇರುವಂತಹ ಸ್ನೇಹಿತರೆ ನಿಮಗೆ ಅತ್ಯಂತ ಸಂತಸವನ್ನ ಕೊಡಬಹುದು. ಇನ್ನು ಹೊಸ ಪರಿಚಯಗಳಿಂದ, ಹೊಸ ವ್ಯಕ್ತಿಗಳಿಂದ, ಹೊಸ ವಿಚಾರಗಳಿಂದ ನಿಮಗೊಂದಿಷ್ಟು ಏನೋ ಒಂದಷ್ಟು ಬದಲಾವಣೆಗಳು, ಆ ಪರಿಚಯದಿಂದ ಸ್ವಲ್ಪ ಲಾಭ ಆಗುವಂತದ್ದು, ಹಣಕಾಸಿನಲ್ಲಿ ಸ್ವಲ್ಪ ದ್ವಿಗುಣ ಆಗೋದು, ಕೆಲಸದಲ್ಲಿ ವೃದ್ಧಿ ಆಗುವಂತದ್ದು, ಇಂತಹ ಒಂದು ಸಾಧ್ಯತೆಗಳು ಹೊಸ ಪರಿಚಯಗಳಿಂದ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಯೋಜನೆಗಳನ್ನ ಆತ್ಮೀಯರ ಜೊತೆಯಲ್ಲಿ ಹಂಚಿಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ನಿಮ್ಮ ಒಂದು ಪ್ಲಾನ್, ನಿಮ್ಮ ಒಂದು ಪರಿಸ್ಥಿತಿ, ನಿಮ್ಮ ಒಂದು ಯೋಚನೆ, ನಿಮ್ಮ ಯೋಜನೆಗಳು ಅತ್ಯಂತ ಆತ್ಮೀಯ ವ್ಯಕ್ತಿಗಳ ಜೊತೆಯಲ್ಲಿ ಒಂದಿಷ್ಟು ಅವರ ಜೊತೆಯಲ್ಲಿ ಆತ್ಮೀಯವಾಗಿ ಹಂಚಿಕೊಂಡು ಒಂದಿಷ್ಟು ಪ್ಲಾನ್ ಅನ್ನ ಸರಿಯಾಗಿ ಮಾಡ್ಕೊಳ್ಳುವಂತ ಸನ್ನಿವೇಶಗಳು ಬರಬಹುದು. ಹೊಸ ವಿಚಾರಗಳನ್ನಂತೂ ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ, ಹೊಸ ಹೊಸ ಆಲೋಚನೆಗಳು ಓಡ್ತಾನೆ ಇರುತ್ತೆ. ಆಲೋಚನೆ ತಕ್ಕಂತೆ ನಿಮ್ಮ ಕೆಲಸಗಳು, ಪ್ರಯತ್ನಗಳು ನಡೀತಾ ಇರುತ್ತೆ. ಇನ್ನು ನಿಮ್ಮ ರಹಸ್ಯ ವಿಚಾರಗಳನ್ನ ಆತ್ಮೀಯರೊಂದಿಗೆ ಹಂಚಿಕೊಳ್ಳುವಂತ ಸನ್ನಿವೇಶ, ಇದು ಕೂಡ ತುಂಬಾ ಒಳ್ಳೆ ಫಲಗಳು ಸಿಗಬಹುದು. ಕೆಲವೊಂದು ಸಂದರ್ಭದಲ್ಲಿ ಹೇಳೋದ್ರಿಂದಲೂ ಕೂಡ ಬೆನಿಫಿಟ್ ಆಗುವಂತ ಸನ್ನಿವೇಶಗಳು ಇರಬಹುದು. ಆದ್ರೆ ಯಾವ್ದನ್ನ ಹೇಳ್ಬೇಕು, ಯಾವ್ದನ್ನ ಹೇಳಬಾರದು, ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಿಮ್ಮ ಖಾಸಗಿ ವಿಚಾರಗಳನ್ನ ಸ್ವಲ್ಪ ಗುಪ್ತವಾಗಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು, ಅಂದ್ರೆ ವಿಚಾರಗಳನ್ನ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ಸಮಯ. ಕಾನ್ಫಿಡೆನ್ಸ್ ಇಂದ ಓದಿದ್ರೆ ಏನಾದ್ರೂ ಒಂದು ಸಾಧನೆ ಮಾಡುವಂತ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮದುವೆ ಮಾತುಕತೆಗಾಗಿ ಓಡಾಟ, ಅಲದಾಟ, ಮದುವೆ ವಿಚಾರಕ್ಕಾಗಿ ಏನೋ ಒಂದಿಷ್ಟು ಪ್ರೋಸೆಸ್ಗಳು ನಡೀಬಹುದು, ಮಾತುಕತೆ ನಡೀಬಹುದು, ಅಥವಾ ಹೆಣ್ಣು ಗಂಡು ಹುಡುಕುವಂತದ್ದು ನಡೀಬಹುದು. ಮಕರ ರಾಶಿಯವರು ಇಂತಹ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಹ ಸನ್ನಿವೇಶಗಳು ಕಂಡು ಬರತಕ್ಕಂತ ಸಾಧ್ಯತೆಗಳಿದೆ. ಇನ್ನು ಯಾರ ಮೇಲೂ ನಿಮ್ಮ ಭಾವನೆಗಳನ್ನ, ನಿಮ್ಮ ಒತ್ತಡಗಳನ್ನ ಹೇರುವಂತ ಪ್ರಯತ್ನ ಮಾಡಬೇಡಿ. ನಾನು ಬಹಳಷ್ಟು ಸಹಾಯ ಮಾಡಿದ್ದೀನಿ, ಹೆಲ್ಪ್ ಮಾಡಿದ್ದೀನಿ, ಇವರು ನನ್ನ ತರ ಇಲ್ವಲ್ಲ, ಖಂಡಿತ ಆ ತರ ಇಲ್ಲ. ಯಾಕಂತಂದ್ರೆ ನೀವು ನಿರೀಕ್ಷೆ ಇಡಬಹುದು ಅವ್ರ ಮೇಲೆ, ಆದ್ರೆ ಆ ನಿರೀಕ್ಷೆ ತಕ್ಕಂತೆ ಅವ್ರು ಇರಲ್ಲ.
ಇದು ಪದೇ ಪದೇ ಸಾಬೀತಾಗಿದೆ. ಬೇರೆಯವ್ರ ಕೆಲಸಕ್ಕೆ, ಬೇರೆಯವ್ರ ಕಷ್ಟಕ್ಕೆ, ಬೇರೆಯವ್ರ ವಿಚಾರಕ್ಕೆ ಎಷ್ಟೋ ಸಲ ಮೊಮ್ಮಲ ಮರಗಿ ಅವರಿಗೆ ಹೆಲ್ಪ್ ಮಾಡಿದ್ದು, ಸಹಾಯ ಮಾಡಿದ್ದು, ಅತ್ಯಂತ ಕಷ್ಟ ಕಾಲದಲ್ಲಿ ಕೈ ಹಿಡಿದಿರುವಂತ ಅನೇಕ ಉದಾಹರಣೆಗಳಿದಾವೆ. ನಿಮ್ಮಿಂದ ಹೆಲ್ಪ್ ತಗೊಂಡು ನಿಮಗೆ ಕೈ ಬಿಟ್ಬಿಡ್ಬೋದು, ಆದ್ರೆ ಮನ್ಸಿಗೆ ಬೇಸರ ಆಗ್ಲಿ, ನೋವಾಗ್ಲಿ ನೀವು ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಯಾರಿಗೂ ಸಮಯ ಇಲ್ಲ. ನಿಜ ಹೇಳ್ಬೇಕಂದ್ರೆ ಅವರವರ ಕಷ್ಟ, ಅವರವರ ನೋವನ್ನ ಕೇಳೋರೇ ಯಾರು ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರೇಷನ್ ಅಷ್ಟೊಂದು ಬದಲಾವಣೆ. ಹಾಗಾಗಿ ನೀವು ನಿಮ್ಮ ಕನಕರ, ನಿಮ್ಮ ಕಕ್ಲಾಂತಿ, ನಿಮ್ಮ ಯೋಜನೆಯನ್ನ ನಿಮ್ಮ ಬಗ್ಗೆ ನೀವೇ ಚಿಂತನೆ ಮಾಡಬೇಕಾಗಿದೆ. ಇದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಬೇರೆಯವರು ಯಾರಾದ್ರೂ ಚಿಂತೆ ಮಾಡ್ತಾರೆ ಅನ್ನುವಂಥದ್ದಿದ್ರೆ ತಲೆ ತೆಗೆದಾಗ. ಇನ್ನು ಕುಟುಂಬದವರ ಸಹಕಾರ ಸಿಗುತ್ತೆ. ನಿಮ್ಮ ಪತಿ, ನಿಮ್ಮ ಪತ್ನಿ, ನಿಮ್ಮ ಪ್ರೇಮಿ, ನಿಮ್ಮ ಕುಟುಂಬದವರು, ತಂದೆ ತಾಯಿ, ಅಣ್ಣ ತಮ್ಮ, ಬಂಧು ಬಳಗ, ಇಂತಹ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಅನುಕೂಲತೆ ಇರುತ್ತೆ. ಏನೋ ಒಂದು ಡಿಪೆಂಡ್ ಆದ್ರೂ ಕೂಡ ಪರವಾಗಿಲ್ಲ ಅನ್ನೋಷ್ಟು ಮಟ್ಟಿಗೆ ಒಂದು ಅವಕಾಶಗಳು ಚೆನ್ನಾಗಿದೆ. ಕೆಲವು ಸಮಾರಂಭಗಳಿಗೆ ಮುಖ್ಯ ಅತಿಥಿಗಳಾಗಿ ಅಥವಾ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಅಥವಾ ನೀವು ಒಂದಿಷ್ಟು ಒಳ್ಳೆ ವ್ಯಾಲ್ಯೂಬಲ್ ವ್ಯಕ್ತಿಯಾಗಿ ಭಾಗವಹಿಸುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಅಧಿಕ ಪ್ರಯಾಣ ಇರುತ್ತೆ. ಪ್ರಯಾಣ ಕಡಿಮೆ ಮಾಡಿ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ಕೆಲಸದ ಮೇಲೆ ಸ್ವಲ್ಪ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಇರುತ್ತೆ. ಇದ್ರ ಬಗ್ಗೆ ಗಮನ ಹರಿಸಿ ಜೀವನ ಸುಧಾರಣೆಯ ಅನುಭವವನ್ನ ಪಡ್ಕೊಳ್ಳುವಂತಹ ಒಂದು ಅವಕಾಶಗಳಿದೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಏನೋ ಒಂದು ಎಜುಕೇಟೆಡ್ ಆಗ್ತದೆ, ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಕಲಿಯುವಂತದ್ದು, ಯಾವುದೋ ಒಂದು ವಿಚಾರದಲ್ಲಿ ನೀವು ತಿಳಿದುಕೊಳ್ಳುವಂತಹ ಒಂದು ಅನುಭವದ ತಿಂಗಳು ಅಂತಂದ್ರೂ ಕೂಡ ತಪ್ಪಾಗಲ್ಲ. ಸರ್ಕಾರಿ ಸಂಬಂಧಿತ ವಿವಾದಗಳಲ್ಲಿ ನಿಮಗೆ ಒಂದಿಷ್ಟು ಯಶಸ್ಸಾಗುತ್ತೆ. ಏನೋ ಒಂದು ಗವರ್ಮೆಂಟ್ ಇಂದ ಕೆಲಸ ಆಗ್ಬೇಕು ಅಂತಂದ್ರೆ, ಅಥವಾ ಯಾವುದೋ ಒಂದು ವಿವಾದ ಇತ್ತು, ಕೋರ್ಟು, ಕಚೇರಿ, ಕಾನೂನಿನಂತಹ ವಿಚಾರಗಳಲ್ಲಿ ನಿಮಗೊಂದಿಷ್ಟು ಅನುಕೂಲ ಅಥವಾ ಯಶಸ್ಸು ಸಿಗುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ಭವಿಷ್ಯದ ಯೋಜನೆಗಳಿಗೆ ಹಣ ವ್ಯಯ ಮಾಡ್ತಕ್ಕಂತ ಒಂದು ಸಮಯ ಅಂತ ಹೇಳಬಹುದು. ಒಂದು ಒಳ್ಳೇದಾಗುತ್ತೆ. ದೂರದೃಷ್ಟಿ ಇಟ್ಕೊಂಡು ಮಾಡೋದಾದ್ರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ಬರುವಂತ ದಿನಗಳಲ್ಲಿ ಒಳ್ಳೆ ಫಲ ಸಿಗುತ್ತೆ. ಮದುವೆ ಸಮಾರಂಭಗಳಲ್ಲಿ ಮಿತ್ರರ ಭೇಟಿ, ಅಲ್ಲೂ ಕೂಡ ಸಂತೋಷ ಆಗುತ್ತೆ. ನಿಮ್ಮ ಶ್ರಮಕ್ಕೆ ನಿರೀಕ್ಷಿಸತಕ್ಕಂತಹ ಒಂದು ಫಲ ಸಿಗುತ್ತೆ. ಒಂದು ಸಂದರ್ಭದಲ್ಲಿ ಹೇಗಾಗುತ್ತೆ, ನಿಮ್ಮ ಶ್ರಮಕ್ಕಿಂತಲೂ ಹೆಚ್ಚಿನ ಲಾಭಗಳು ಕೂಡ ನೀವು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಒಳ್ಳೆ ಫಲ ಅಂತ ಹೇಳ್ಬೋದು. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಉತ್ತಮವಾಗಿರತಕ್ಕಂತ ಸಮಯ. ನಿಮ್ಮ ಕೆಲಸಕ್ಕೆ ಸ್ವಲ್ಪ ಇನ್ನೊಂದಿಷ್ಟು ಸಮಯ ಏನಾದ್ರೂ ಕೊಟ್ರೆ ಬಹಳ ಅದ್ಭುತ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದು ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ನೀವು ದುಃಖದಲ್ಲಿದ್ರು ಕೂಡ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಯೋಚನೆಗಳು ಸ್ಟ್ರೆಸ್ ಆದ್ರೂ ಪರವಾಗಿಲ್ಲ, ರಿಸ್ಕ್ ಆದ್ರೂ ಪರವಾಗಿಲ್ಲ, ಮಾಡಿ ಮುಗಿಸುವಂತಹ ಸಾಧ್ಯತೆಗಳು ಇದೆ ಇಲ್ಲ. ಅದು ಒಳ್ಳೆ ಬೆಳವಣಿಗೆ, ಒಳ್ಳೆ ಫಲ ಅಂತ ಹೇಳ್ಬೋದು. ವ್ಯಾಪಾರದ ಬಗ್ಗೆ ದೃಢವಾಗಿರತಕ್ಕಂತ ನಿರ್ಣಯವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ನಿಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ದೃಢವಾಗಿರುವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತದ್ರಿಂದ ಬಹಳ ಒಳ್ಳೆ ಫಲ, ಬಹಳ ಒಳ್ಳೆ ಅನುಕೂಲಗಳಾಗತ್ತೆ. ಎಲ್ಲರೊಂದಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಇರುತ್ತೆ. ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂತ ಸಾಧ್ಯತೆಗಳು ಕಂಡು ಬರುವಂತಹ ಸಾಧ್ಯತೆ ಇದೆ. ಇನ್ನು ಹೆಚ್ಚಿನ ಜವಾಬ್ದಾರಿಯ ಹೊರೆ ಇರುತ್ತೆ ನಿಮ್ಮ ಮೇಲೆ. ನಿಮ್ಮ ಮನೆ ಅಥವಾ ನಿಮ್ಮ ಮಕ್ಕಳು, ನಿಮ್ಮ ಜವಾಬ್ದಾರಿ, ನಿಮ್ಮ ಶ್ರೀಮತಿ, ನಿಮ್ಮ ಗಂಡ, ನಿಮ್ಮ ಮನೆ, ಈ ತರದ್ದು ಯಾವುದೋ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇರ್ತೀರಿ. ಅದನ್ನೆಲ್ಲ ಸಂಪೂರ್ಣವಾಗಿ ಒಂದು ಜವಾಬ್ದಾರಿಯನ್ನ ನಿಭಾಯಿಸುವಂತಹ ಸಾಧ್ಯತೆಗಳಿದೆ. ಅಂತೂ ಕಷ್ಟ, ನಷ್ಟ, ತೊಂದರೆ, ತಾಪತ್ರೆ, ಏರಿಳಿತಗಳ ಮಧ್ಯದಲ್ಲಿ ಆರ್ಥಿಕವಾಗಿರತಕ್ಕಂತ ಸ್ಥಿತಿ ತುಂಬಾ ಉತ್ತಮ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಒಂದು ಹಣಕಾಸಿನ ಮೂಲ ಚೆನ್ನಾಗಿದೆ, ಏನೋ ಒಂದು ಸಾಧನೆ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಸ್ಪಷ್ಟ. ಈ ಎಲ್ಲ ಒಳ್ಳೆ ಫಲ ಸಿಗಬೇಕು ಅಂದ್ರೆ ದೈವ ಕೃಪೆ ಬೇಕಾಗಿಲ್ವಾ? ಖಂಡಿತ ದೈವ ಕೃಪೆ ಇದ್ದಾಗ್ಲೇ ಮಾತ್ರ ಈ ಎಲ್ಲ ಒಳ್ಳೆ ಫಲ ಸಿಗುತ್ತೆ. ಆ ದೈವ ಕೃಪೆ ಏನ್ ಪರಿಹಾರ ಮಾಡ್ಕೋಬೇಕು ಈ ತಿಂಗಳಲ್ಲಿ ಅನ್ನುವಂತ ವಿಚಾರವನ್ನ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯ ನಮ್ಗೆ ತುಂಬಾ ಇಂಪಾರ್ಟೆಂಟ್. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಜೂನ್ ತಿಂಗಳ ಮಾಸಫಲ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಜೂನ್ ತಿಂಗಳಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡತಕ್ಕಂಥದ್ದು, ಶ್ರೀಮಾತೆ ದುರ್ಗಾದೇವಿಯ ಆರಾಧನೆ, ಕಾಳಿಯ ಆರಾಧನೆ, ದೇವಿಯ ದುರ್ಗಿಯ ಆರಾಧನೆ ಮಾಡ್ತಕ್ಕಂಥದ್ದು, ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಖಂಡಿತ ಒಳ್ಳೆ ಫಲ ಸಿಗುತ್ತೆ. ತುಂಬಾ ಸರಳವಾದ, ಸುಲಭವಾದ ಪರಿಹಾರಗಳಿದೆ. ಅತ್ಯಂತ ಶ್ರದ್ಧೆ, ಭಕ್ತಿಯಿಂದ ಮಾಡಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಅದು ಫಲ ಇಲ್ಲ. ಶ್ರದ್ಧೆಯಿಂದ ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ಒಳ್ಳೆದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.